ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1935-36ರಲ್ಲಿ ವೇಟಿಂಗ್ ಫಾರ್ ದ ವೀಸಾ ಅಂತ ಹೆಡಿಂಗ್ ಅಲ್ಲಿ ಒಂದು 20 ಪೇಜ್ ಅಲ್ಲಿ ಅವ್ರ ಹ್ಯಾಂಡ್ ರಿಟನ್ ಅಲ್ಲಿ ಬರೀತಾರೆ. ಆದ್ರೆ ಅದು ಯಾರು ಪಬ್ಲಿಷ್ ಮಾಡಿರಲ್ಲ. 35-36 ಅಲ್ಲಿ ಅವರ ಹ್ಯಾಂಡ್ ರಿಟನ್ ಅಲ್ಲಿ ವೇಟಿಂಗ್ ಫಾರ್ ವೀಸಾ ಅಂತ ಅವರ ಅನುಭವಗಳನ್ನ ಬರೀತಾರೆ. ಅದು 1990ರಲ್ಲಿ ಬಾಂಬೆಯ ಪೀಪಲ್ ಎಜುಕೇಶನ್ ಸೊಸೈಟಿ ಪಬ್ಲಿಷ್ ಮಾಡುತ್ತೆ. ಅದನ್ನ 94 ಮಹಾರಾಷ್ಟ್ರ ಗವರ್ಮೆಂಟ್ ಪಬ್ಲಿಷ್ ಮಾಡುತ್ತೆ. ವಾಲ್ಯೂಮ್ 12 ಅಲ್ಲಿದೆ. ಆ 20 ಪೇಜ್ ಅಲ್ಲಿ ಏನಿದೆ ಅಂತ 6 ಹೆಡ್ಡಿಂಗ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ. ಸರ್, ಮೊದಲನೇ ಚಾಪ್ಟರ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನೋ P1 ನೋ ವಾಟರ್ ಅಂತ. ಇವರು ಶಾಲೆಗೆ ಹೋದ್ರೆ ಕುಡಿಯಕ್ ನೀರು ಕೊಡ್ತಿರಲ್ಲ. ಇವ್ರಿಗೆ ಅಂತ ಮಹರ್ ಜಾತಿಯವ್ರಿಗೆ ಅಂತ ಸಪರೇಟ್ ಒಂದು ಬಾಟಲ್ ನೀರ್ ಇಟ್ಟಿರ್ತಾರೆ. ಅದನ್ನು ಅವ್ರು ಮುಟ್ಟಂಗಿಲ್ಲ. P1 ಬಂದು ಅದನ್ನ ಸುರಿದ್ರೆ ಅದ್ರಲ್ಲಿ ನೀರು ಕುಡಿಬೇಕಾಗಿತ್ತು. ಒಂದೊಂದ್ ದಿನ P1 ಏನಾದ್ರೂ ಶಾಲೆಗೆ ಬರ್ಲಿಲ್ಲ ಅಂದ್ರೆ ಅವತ್ತೆಲ್ಲ ನೀರು ಕುಡಿಯಕ್ಕೆ ಆಗ್ತಿರಲ್ಲ. ಮೊದಲನೇ ಚಾಪ್ಟರ್ ಅಲ್ಲಿ ಹೇಳ್ತಾರೆ ನೋ P1 ನೋ ವಾಟರ್ ಅಂತ. ಇವತ್ತು ಹಿಂದೂ ಧರ್ಮ ಅಂತ ಬಾಯಿ ಬಡ್ಕೊಂತೀವಲ್ಲ, ದಲಿತರನ್ನ ಮನೆಯೊಳಗೆ ಬಿಟ್ಕೊಳ್ದೇ ಇರೋ ಯಾವ ಧರ್ಮ ಸರ್ ಅದು? ಮನೆ ಒಳಕ್ಕೆ ಬಿಟ್ಕೊಂಡು ನಾವು ಮಾಡಕ್ಕಾಗದೇ ಇರೋ ಯಾವ ಧರ್ಮದ ಪ್ರೀತಿ ಅದು? ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಸ್ಟ್ ಚಾಪ್ಟರ್ ಅಲ್ಲಿ ಇದನ್ನ ಬರೀತಾರೆ. ಇನ್ನೊಂದು ಗೊತ್ತಿರ್ಬೇಕು ನಿಮಗೆ, ಅದೇ ಫಸ್ಟ್ ಚಾಪ್ಟರ್ ಅಲ್ಲಿ ಇನ್ನೊಂದು ವಿಚಾರ ಹೇಳ್ತಾರೆ. ಆಕ್ಚುಲಿ ಅವ್ರ ತಂದೆಯವರು ರತ್ನಗಿರಿ ಡಿಸ್ಟಿಕ್ ನ ದಪೋಲಿ ಅನ್ನೋ ಊರಲ್ಲಿ ಸೆಟಲ್ ಆಗ್ಬೇಕು ಅಂತ ಇರ್ತಾರೆ. ರಿಟೈರ್ಡ್ ಆದ್ಮೇಲೆ ಅವ್ರ ತಂದೆಯವರು ಏನ್ ಮಾಡ್ತಾರೆ, ರತ್ನಗಿರಿ ಡಿಸ್ಟಿಕ್ ದಪೋಲಿ ಬೇಡ, ಸತಾರಾ ಡಿಸ್ಟಿಕ್ ಅಲ್ಲಿ ಹೋಗಿ ಸೆಟ್ಲ್ ಆಗೋಣ ಅಂತ ಸತಾರಾ ಡಿಸ್ಟಿಕ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ. ಸತಾರಾ ಡಿಸ್ಟಿಕ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ. ಅವ್ರು ರಿಟೈರ್ಡ್ ಆಗಿ ಹೋಗಿರ್ತಾರೆ ಅವ್ರ ತಂದೆಯವರು. ಆವಾಗ ಸತಾರಾ ಡಿಸ್ಟಿಕ್ ಅಲ್ಲಿ ಬರಗಾಲ ಬಂದಿರುತ್ತೆ. ಅಲ್ಲಿರೋರಿಗೆ ಕೆಲಸ ಕೊಡಬೇಕು ಅಂತ ಬಾಂಬೆ ಪ್ರಾವಿನ್ಸ್ ಅವರು ಕೆಲಸ ಕೊಡಕ್ಕೆ ಒಂದು ಕೆರೆನ ತೆಗೆಯೋ ಅವಕಾಶ ಕೊಡ್ತಾರೆ. ಆವಾಗ ಇವರು ಕ್ಯಾಶಿಯರ್ ಆಗಿ ಹೋಗ್ತಾರೆ. ಅಲ್ಲಿಗೆ ಕ್ಯಾಶಿಯರ್ ಆಗಿ ಹೋದಾಗ ಅಂಬೇಡ್ಕರ್ ಅವ್ರಿಗೆ ಹೇಳ್ತಾರೆ, ನಾನು ಯಾವಾಗೂ ಬರಕ್ಕಾಗಲ್ಲ ಅಂಬೇಡ್ಕರ್, ನಾನು ಅಲ್ಲಿ ಇರ್ತೀನಿ ಸತಾರಾ ಡಿಸ್ಟಿಕ್ ಅಲ್ಲಿ, ಕೋರೆಗಾವ್ ಅಲ್ಲಿ ಇರ್ತೀನಿ ನಾನು, ನೀನೇ ಯಾವತ್ತಾದ್ರೂ ಬಾ ಅಂತ ಪತ್ರ ಬರೆದ್ಬಿಟ್ಟು ನೆಕ್ಸ್ಟ್ ಸಮ್ಮರ್ ಹಾಲಿಡೇಸ್ ಬರುವಾಗ ನೀನ್ ಬಾ ಅಂದ್ಬಿಟ್ಟು ಒಳ್ಳೆ ಹ್ಯಾಟು, ಒಳ್ಳೆ ಬಟ್ಟೆ, ಒಳ್ಳೆ ಶೂಸು ತಂದೆಯವ್ರು ಕಳಿಸ್ತಾರೆ. ಇವ್ರು ಅಂಬೇಡ್ಕರ್ ಮತ್ತೆ 4 ಜನ ಅವ್ರ ಅಣ್ಣಂದ್ರು, ಅಂದ್ರೆ ಅಕ್ಕನ ಮಕ್ಳಿಬ್ರು, ಇವ್ರ ಬ್ರದರು, 4 ಜನ ಸಮ್ಮರ್ ಹಾಲಿಡೇಸ್ಗೆ ಹೋಗ್ತಾರೆ. 10 ಕಿಲೋಮೀಟರ್ ರೈಲ್ವೆ ಸ್ಟೇಷನ್ಗೆ ಮೊದಲು ನಡ್ಕೊಂಡು ಹೋಗ್ತಾರೆ. ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿರ್ತಾರೆ. ಆಗ ಅವ್ರ ಅಣ್ಣ ಬಂದು ರೈಲ್ವೆ ಟಿಕೆಟ್ ತಗೊಂಡು ಪ್ರತಿಯೊಬ್ಬರಿಗೂ 2 ಹಣ ಕೊಡ್ತಾರೆ. ಇದು ಅಂಬೇಡ್ಕರ್ ಅವ್ರ ಕೈ ಬರದಲ್ಲಿ ಬರೆದಿರೋದು. 2 ಹಣ ಕೊಡ್ತಾರೆ. ಅವಾಗ 2 ಹಣಲ್ಲಿ 1 ಹಣ ಕೊಟ್ಟು ಆ ರೈಲ್ವೆ ಸ್ಟೇಷನ್ ಲೆಮನ್ ಸೋಡಾ ಕುಡಿತಾರೆ. ಸಾಹೇಬರು ಬರೆದಿರೋದರ ಆತ್ಮಚರಿತ್ರೆ. ಕುಡಿದು ಟ್ರೈನ್ ಹತ್ತು ಬಿಟ್ಟು ಹೋಗ್ತಾರೆ. ಸಾಯಂಕಾಲ 5 ಗಂಟೆಗೆ ಮಸೂರ್ ಅಂತ ರೈಲ್ವೆ ಸ್ಟೇಷನ್, ಆ ಕೋರೆಗಾವ್ಗೆ ಹತ್ರ ಇರೋ ಮಸೂರ್ ಅನ್ನೋ ರೈಲ್ವೆ ಸ್ಟೇಷನ್ ಅಲ್ಲಿ 5 ಗಂಟೆಗೆ ಇಳಿತಾರೆ. ಅವ್ರನ್ನ ಕರ್ಕೊಂಡು ಹೋಗೋಕೆ ಯಾರು ಬರಲ್ಲ, ಎಲ್ಲರೂ ಹೊರಟೋಗ್ತಾರೆ. ರೈಲ್ವೆ ಮಾಸ್ಟರ್ ಬಂದು ಏನಪ್ಪಾ ಎಲ್ಲಿಗೆ ಹೋಗ್ಬೇಕು ಅಂತ ಹುಡುಗರನ್ನ ಮುಟ್ತಾರೆ. ತುಂಬಾ ಚೆನ್ನಾಗಿ ರೆಡಿ ಆಗಿರ್ತಾರಲ್ಲ. ಮುಟ್ಟಿದ ತಕ್ಷಣ ನೀವ್ ಯಾರು ಅಂದ್ರೆ, ಸರ್ ನಾವು ಮಹರ್ ಜಾತಿಯವ್ರೆ. ಆ ರೈಲ್ವೆ ಮಾಸ್ಟರ್ ಮುಖ ಎಲ್ಲ ಚೇಂಜ್ ಆಗಿ ಹೋಗಿ ಸ್ಟೇಷನ್ ಒಳಗೆ ಹೋಗಿ 2 ಅವರ್ ಬಚ್ಚಿಟ್ಕೊಂತಾನೆ. ಆವತ್ತು ದಲಿತರನ್ನ ಮುಟ್ಟಬಾರದು ಅನ್ನೋ ಇದಿರುತ್ತೆ. 2 ಅವರ್ ಮತ್ತೆ ಆಚೆ ಬರ್ತಾರೆ. ಟಾಂಗಾಲ್ ಹೋಗ್ತೀವಿ ಕೋರೆಗಾವ್ಗೆ ಅಂದ್ರೆ ಯಾರು ಬರಲ್ಲ. ಇವ್ರು ಹೇಳ್ತಾರೆ ನಾವು ಡಬಲ್ ಫೇರ್ ಕೊಡ್ತೀವಿ ಅಂದ್ರೆ, ಕಡೆಗೂ ಒಬ್ಬ ಟಾಂಗಾವಲ ಹೇಳ್ತಾನೆ, ನೀವ್ ಯಾರಾದ್ರೂ ಓಡಿಸಂಗಿದ್ರೆ ನಾನು ಟಾಂಗಾ ಕೊಡ್ತೀನಿ, ನಾನ್ ಹತ್ತಲ್ಲ ಅಂತ ಹೇಳ್ತಾರೆ ಅವರು. ಅವಾಗ ಇವ್ರು ಟಾಂಗಾಲ್ ಓಡಿಸ್ಕೊಂಡು ಹೋಗ್ತಾರೆ. ಆದ್ರೆ ಮಾರನೇ ದಿನ ಮಧ್ಯಾಹ್ನ ಹೋಗಿ ರೀಚ್ ಆಗ್ತಾರೆ. ರೀಚ್ ಆಗಿ ಅವ್ರ ಅಪ್ಪಗೆ ಹೇಳ್ತಾರೆ, ಅಪ್ಪ ಯಾಕಪ್ಪ ಯಾರನ್ನೂ ಕಳಿಸ್ಲಿಲ್ಲ ನೀನು ಅಂದ್ರೆ, ನಾನು ಪತ್ರ ಬರೆದಿದ್ದೆ ಅಂತ ಅಂಬೇಡ್ಕರ್ ಅವ್ರು ಹೇಳಿದ್ರೆ, ಆ ಪತ್ರ ಅವ್ರ ತಂದೆಯವ್ರ ಕ್ಲರ್ಕು ಅವ್ರು ಕೊಟ್ಟೇ ಇರಲ್ಲ. ಇದು ಮೊದಲನೇ ಚಾಪ್ಟರ್ ಅಲ್ಲಿ ಬರೀತಾರೆ. 2ನೇ ಚಾಪ್ಟರ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೋಡಾ ರಾಜನ ಸ್ಕಾಲರ್ಶಿಪ್ ಇಂದ ಲಂಡನ್ ಅಲ್ಲಿ ಓದ್ತಿರ್ಬೇಕಾದ್ರೆ ಸ್ಕಾಲರ್ಶಿಪ್ ಮುಗಿದೋಗುತ್ತೆ. ಬರೋಡಾಗ್ ವಾಪಸ್ ಬರ್ತಾರೆ. ವಾಪಸ್ ಬಂದ್ರೆ ಹಿಂದೂ ಧರ್ಮದವರು ನಡೆಸುವ ಯಾವ ಹೋಟೆಲ್ ಅಲ್ಲೂ ಇವ್ರಿಗೆ ಉಳ್ಕೊಳಕ್ ಅವಕಾಶ ಕೊಡಲ್ಲ. ಎಲ್ಲಿ ಉಳ್ಕೊಳ್ಳೋದು? ಯಾವ ಹೋಟ್ಲಲ್ಲೂ ಅವಕಾಶ ಕೊಡಲ್ಲ. ಆವಾಗ ಬರೋಡಾ ಹತ್ರ ವಿಶಿ ಅಂತ ಕರೀತಿರ್ತಾರ ಹೋಟೆಲ್ಸ್ ನ. ಅವಾಗ ಅಂಬೇಡ್ಕರ್ ಅವರು 2 ಸ್ನೇಹಿತರು ಇರ್ತಾರೆ, ಒಂದು ಹಿಂದೂ ಸ್ನೇಹಿತ, ಒಂದು ಕ್ರಿಶ್ಚಿಯನ್ ಸ್ನೇಹಿತ. ಅವರು ಕೇಳ್ತಾರೆ ನಿಮ್ಮ ಮನೇಲಿ ಉಳ್ಕೊಳಕ್ ಅವಕಾಶ ಕೊಡಂದ್ರೆ ಅಲ್ಲೂ ಕೊಡಲ್ಲ. ಅವಾಗ ಏನ್ ಮಾಡ್ತಾರೆ, ಪಾರ್ಸಿ ಇನ್ ಅಂತ ಒಂದು ಹೋಟ್ಲ್ ಇರುತ್ತೆ ಪಾರ್ಸಿ ಸಮುದಾಯದವ್ರದ್ದು. ಆ ಹೋಟ್ಲಲ್ಲಿ ಹೋಗ್ಬಿಟ್ಟು ನಾನು ಪಾರ್ಸಿ ಅಂತೇಳಿ ಬರ್ಸಿ, ಹೋಟೆಲ್ ನಲ್ಲಿ 2 ಫ್ಲೋರ್ ಬಿಲ್ಡಿಂಗ್ ಅದು,
ಇವತ್ತು ಬರೋಡಾದಲ್ಲಿದೆ ಪಾರ್ಸಿ ಅಂತ 2 ಫ್ಲೋರ್ ಬಿಲ್ಡಿಂಗು. ಹೋಗ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ಹೋಗಿದ ತಕ್ಷಣ ಅಲ್ಲಿರೋ ಮೇಂಟೈನ್ ಮಾಡ್ತಾರಲ್ಲ ಆತನಿಗೆ ಗೊತ್ತಾಗುತ್ತೆ ಈತ ಪಾರ್ಸಿ ಅಲ್ಲ ಅಂತ. ನೀನ್ ಪಾರ್ಸಿ ಅಲ್ಲ, ಆಚೆ ಹಾಕ್ತೀನಿ ಅನ್ನೋಷ್ಟೊತ್ತಿಗೆ ರಿಕ್ವೆಸ್ಟ್ ಮಾಡ್ತಾನೆ, ಸರ್ ಜೀವನ ಕಟ್ಕೊಳಕ್ ಬಂದಿದ್ದೀನಿ, ನನ್ನ ಆಚೆ ಕಳಿಸ್ಬೇಡಿ ಅಂದ್ರೆ ಆಯ್ತು ನಾನು ತೊಂದರೆ ಕೊಡಲ್ಲ ಅಂತ ಬಿಟ್ಬಿಡ್ತಾರೆ. ಆದ್ರೆ 11ನೇ ದಿನ ಆದ್ಮೇಲೆ ಪಾರ್ಸಿಗಳೆಲ್ಲ ಬಂದು ಗಲಾಟೆ ಮಾಡಕ್ ಬರ್ತಾರೆ. ಪಾರ್ಸಿ ಅಲ್ಲದ ನೀನು ಇಲ್ಲಿ ಇರಬಾರ್ದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆಚೆ ಕಳಿಸ್ತಾರೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ 2ನೇ ಚಾಪ್ಟರ್ ಅಲ್ಲಿ ಬರೀತಾರೆ, ಹಿಂದೂಗಳಿಗೆ ಬೇಡವಾಗಿರುವ ದಲಿತರು ಪಾರ್ಸಿಗಳಿಗೂ ಬೇಡವಾಗಿದ್ದಾರೆ ಅಂತ ಬರೀತಾರೆ 2ನೇ ಚಾಪ್ಟರ್ ಅಲ್ಲಿ. ಹಿಂದೂಗಳಿಗೂ ಬೇಡವಾದ ದಲಿತರು ಪಾರ್ಸಿಗಳಿಗೂ ಬೇಡವಾದ್ರು ಅಂತ ಬರೀತಾರೆ. 3ನೇ ಚಾಪ್ಟರ್ ಇದು ಆಟೋಬಯೋಗ್ರಫಿ. ಸಾಹೇಬ್ರು ಅವ್ರ ಹ್ಯಾಂಡ್ ರಿಟನ್ ಅಲ್ಲಿ ಬರ್ದಿರೋದು. ಇವ್ರನ್ನ ಸೋಷಿಯಲ್ ಬೈಕಾಟ್, ಮೇಲ್ವರ್ಗದವರು ಹತ್ರ ಸೇರಿಸ್ತಿರಲ್ಲ, ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅಂತ ಒಂದು ಹಳ್ಳಿಗೆ ಕಳಿಸ್ತಾರೆ. ಹೋಗಿ ರಿಸರ್ಚ್ ಮಾಡಿ ಕೊಟ್ಟಾಗ ಆ ನೋವನ್ನ ಅವ್ರು ಬರೀತಾರೆ ಬಾಂಬೆ ಪ್ರಾವಿನ್ಸ್ಗೆ, ನಾವ್ ಇಷ್ಟು ಕಷ್ಟದಲ್ಲಿದ್ದೀವಿ ಅಂತ. 4ನೇ ಚಾಪ್ಟರ್ ಅಲ್ಲಿ ಹೇಳ್ತಾರೆ ದೌಲತಾಬಾದ್ ಅಂತ. ದೌಲತಾಬಾದ್ ಔರಂಗಾಬಾದ್ ಹತ್ರ. ನಾನು ಇದನ್ನು ಹಿಂದಿ ಮರಾಠಿಯಲ್ಲೂ ಓದಿದ್ದೀನಿ. ಯಾಕೆಂದ್ರೆ ನಾನು 1 ವರ್ಷ ಔರಂಗಾಬಾದ್ ಸಮೀಪ ಇರೋ ಮಹಾರಾಷ್ಟ್ರದ ಶಿರಡಿಯಲ್ಲಿ ನಾನು 7ನೇ ಕ್ಲಾಸ್ ಓದಿದ್ದೀನಿ. ನಾನು ಮರಾಠಿ ಮತ್ತೆ ಕನ್ನಡ ಎರಡೂ ಓದಬಲ್ಲೆ. ಅವ್ರ ಆತ್ಮಚರಿತ್ರನ 2 ಭಾಷೆಯಲ್ಲಿ ಓದಿ ಅದರ ಫೀಲಿಂಗ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ನಿಮಗೆ. ದೌಲತಾಬಾದ್ ಹತ್ರ ಹೋಗ್ತಾರೆ, ಅವಾಗ ರಂಜಾನ್ ಪೀರಿಯಡ್. ಔರಂಗಾಬಾದ್ ಅಲ್ಲಿ ನೀರು ಕುಡಿಯಕ್ ಹೋದ್ರೆ ಅಲ್ಲಿರೋ ಮುಸ್ಲಿಂ ಸಮುದಾಯದವರು ಇವ್ರನ್ನ ನೀರು ಕುಡಿಯಕ್ ಬಿಡಲ್ಲ. ಆವಾಗ ಅಂಬೇಡ್ಕರ್ ಸಾಹೇಬ್ರು ಬರೀತಾರೆ, ಹಿಂದೂಗಳಿಗೂ ಬೇಡವಾಗಿದ್ದೀವಿ, ಪಾರ್ಸಿಗಳಿಗೂ ಬೇಡವಾಗಿದ್ದೀವಿ, ಮುಸ್ಲಿಮರಿಗೂ ಬೇಡವಾಗಿದ್ದೀವಿ ನಾವು ದಲಿತರು ಅಂತ ಬರೀತಾರೆ 3ನೇ ಚಾಪ್ಟರ್ ಅಲ್ಲಿ. ಅವ್ರ ಕೈಯಾರೆ ಬರ್ದಿರೋದು. 4ನೇ ಚಾಪ್ಟರ್ ಅಲ್ಲಿ ಅವ್ರು ಬರೀತಾರೆ. ಬಹಳಷ್ಟು ಜನಕ್ಕೆ ಇದು ಗೊತ್ತಿರ್ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವನದಲ್ಲಿ ಏನೋ ಸಾಧಿಸ್ಬೇಕು ಅಂತ ಅವ್ರಿಗೆ ಆಸೆ, ಅಚೀವ್ಮೆಂಟ್ ಮಾಡ್ಬೇಕು ಅಂತ ಆಸೆ. ಯಂಗ್ ಇಂಡಿಯಾ ಅನ್ನೋ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗುತ್ತೆ. ಒಂದು ದಲಿತ ಮಹಿಳೆ ಹೆರಿಗೆ ಟೈಮಲ್ಲಿ ಮಗುನ ಡೆಲಿವರಿ ಮಾಡುತ್ತೆ. ಡೆಲಿವರಿ ಆಗಿದ ತಕ್ಷಣ ಆಕೆ ನಿಮೋನಿಯಾಗಿ ಬರುತ್ತೆ ಲಂಗ್ಸ್ಗೆ. ಡಾಕ್ಟರು ಮೇಲ್ವರ್ಗದವರು ದಲಿತ ಮಹಿಳೆನ ಮುಟ್ಟಲ್ಲ. ಆ ಸ್ಕೂಲ್ ಟೀಚರ್ ವೈಫ್ ಹೋಗಿ ಕೇಳ್ಕೊಂತಾರೆ, ಡಾಕ್ಟ್ರೇ ನನ್ನ ಹೆಂಡತಿ ಸಾವಿ ಬದುಕಿನ ನಡುವೆ ಇದ್ದಾರೆ, ದಯವಿಟ್ಟು ಕಾಪಾಡಿ ಅಂದ್ರೆ ಬರಲ್ಲ. ಆವಾಗ ಹಿಂದೂ ಡಾಕ್ಟರ್ ಬಂದು ಮುಸ್ಲಿಂ ಡಾಕ್ಟ್ರಿನ ಕೈಗೆ ಥರ್ಮೋಮೀಟರ್ ಕೊಡ್ತಾರೆ. ಆ ಮುಸ್ಲಿಂ ಡಾಕ್ಟರ್ ಥರ್ಮೋಮೀಟರ್ ಅವ್ರು ಎತ್ಕೊಂಡೋಗಿ ಆ ಟೀಚರ್ ಕೊಡ್ತಾರೆ. ಆ ಟೀಚರ್ ಹೋಗಿ ಥರ್ಮೋಮೀಟರ್ ಇಟ್ಟು ಟೆಸ್ಟ್ ಮಾಡ್ತಾರೆ. ಇವ್ರು ರಿಪೋರ್ಟ್ ಬರೋಷ್ಟೊತ್ತಿಗೆ ಆಕೆ ತೀರ್ ಹೋಗ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆತ್ಮಚರಿತ್ರೆಯಲ್ಲಿ ಬರೆದಿರೋದು ಯಂಗ್ ಇಂಡಿಯಾ ಪತ್ರಿಕೆಯಲ್ಲೂ ಪಬ್ಲಿಷ್ ಆಗಿದೆ. ಒಬ್ಬ ಹುಡುಗನಿಗೆ ಇವತ್ತು ತಹಾರ್ ಅಂತ ಕರೀತಾರೆ, ಅದನ್ನ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಅಂತ ಕರೀತಾರೆ. ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಹೋಗಿ ಆಫೀಸಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋಣ ಅಂದ್ರೆ ಅಲ್ಲಿರೋ ಸುಪೀರಿಯರ್ ಆಫೀಸು ಹತ್ರಕ್ಕೂ ಸೇರಿಸಲ್ಲ. ಆ ಹುಡುಗ ನೋವಿನಿಂದ ಬರೀತಾನೆ. ಇದೆಲ್ಲ 20 ಪೇಜಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ. ನಾನು ಹೇಳೋದಿಷ್ಟೇ ಅಣ್ಣ, ಇಲ್ಲಿ ಎಲ್ಲರಿಗೂ ಬದುಕೋ ಹಕ್ಕಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ. We the people of India having solemnly resolved to constitute India into sovereign, social, secular, democratic republic, justice of social, economic, political, liberty of thought, faith and expression. We adopt and enact this constitution 1949 November 26th ಅಂತ ಬರೆದ್ರು. ಸಂವಿಧಾನ ಅವ್ರು ಬರ್ದಿರೋದಿಕ್ಕೆ ನನ್ನಂತ ತಂದೆ ತಾಯಿ ಇಲ್ದರ ಹುಡುಗ ವಿಧಾನಸೌಧದಲ್ಲಿ ಕೂತಿರೋದು.